ಕರೆದಿದ್ದು ಏನು ವಿಷಯ ಏನಂದ್ರೆ, ಈ ನಗರಸಭೆಯಲ್ಲಿ ನಡೀತದ ಖಾತೆ ವಿಚಾರ ಅಂದ್ರೆ ಎಲ್ಲರೂ ಗೊತ್ತು. ಈ ಸರ್ಕಾರ ಹೊಸದಾಗಿ ಬಿ ಖಾತಾ ಅಭಿಯಾನ ಒಂದು 3 ತಿಂಗಳಿಂದ ಅನೌನ್ಸ್ ಮಾಡಿದೆ. ಅದರಲ್ಲಿ ನಮ್ಮ ಬಿ ಖಾತಾದಲ್ಲಿ ಫಸ್ಟಲ್ಲಿ ಒಂದು 2 ತಿಂಗಳು ನಮ್ಮ ಜಿಲ್ಲೆಯಲ್ಲೇ ಅತಿ ಕಡಿಮೆ ಈ ಬಿ ಖಾತೆಗಳು ನೋಂದಣಿ ಆಗಿತ್ತು. 3,000 ಚಿಲ್ಲರೆ 3,200 ಹೆಚ್ಚು ಅರ್ಜಿಗಳು ಸಲ್ಲಿಕೆ ಆಗಿದ್ರು ಸಹ ಕೇವಲ ಬೆರಳೆಣಿಕೆ ಅಷ್ಟು ಮಾತ್ರ ಮಾಡಿದ್ರು. ಮತ್ತೆ ಸರ್ಕಾರ ಎಚ್ಚೆತ್ತುಕೊಂಡು ಇವರಿಗೆಲ್ಲ ನೋಟಿಸ್ ಕೊಟ್ಟಾಗ ಅವರು ಮತ್ತೆ ಏನೋ ಮದುವೆ ಮಾಡಿ ಒಂದು ಎಕ್ಸ್ಟೆನ್ಷನ್ ಮೇಲೆ ಇನ್ನೂ 3 ತಿಂಗಳು ಎಕ್ಸ್ಟೆನ್ಷನ್ ಮೇಲೆ ಮಾಡಿದ್ದಾರೆ. ಆ ಇದರಲ್ಲಿ ಇವಾಗ 700-800 ಆಗಿದೆ. ಅದು ಕರೆಕ್ಟಾಗಿ ನಿಖರವಾಗಿ ಆಗಿ ಮಾಹಿತಿ ಇಲ್ಲ, ಅದು ಮಂದಗತಿಯಲ್ಲಿ ಸಾಗ್ತಾ ಇದೆ. ಬಟ್ ಇನ್ನೂ ಒಂದು ಏನು ವಿಷಯ ಅಂದರೆ, ಅರ್ಜಿ ಕೊಟ್ಟು ನಮ್ಮಲ್ಲಿ ಈ ಖಾತೆ ಮಾಡಿಕೊಡ್ಬೇಕು ಅಂದರೆ ಫಸ್ಟಲ್ಲಿ ಸ್ಪಷ್ಟವಾಗಿ ಸರ್ಕಾರ ಈ ಸ್ವತ್ತು ನೀಡೋದಕ್ಕೆ ಈ ಸ್ವೀಕೃತಿ ಅಂತ ನಾವು ಸಿಸ್ಟಮಲ್ಲಿ ಇವಾಗ ಯಾವುದು ಪೇಪರ್ಲೆಸ್ ಅಂತ ನಾವೇನು ಫಸ್ಟ್ ಎತ್ಕೊಂಡಾಗೆ ಕೂಡ ಎಲ್ಲ ದಾಖಲೆ ಕೊಟ್ಟು ಪೇಪರ್ಲ್ಲಿ ಕೊಟ್ಟು ಟಪಾಲಲ್ಲಿ ಕೊಟ್ಟು ಎಂಟ್ರಿ ಮಾಡೋ ಥರ ಇಲ್ಲ. ಜಸ್ಟ್ ನೇರವಾಗಿ ಸಿಸ್ಟಮ್ಗೆ ಎಂಟ್ರಿ ಮಾಡ್ಕೊಬೇಕು. ಈ ಸಕಾಲ ಥರ ನಾವು ಈ ಸ್ವೀಕೃತಿ ಮಾಡಿದ ತಕ್ಷಣ 7 ದಿವಸದೊಳಗೆ ಅವ್ರು ಈ ಖಾತಾ ಕೊಟ್ಬಿಡ್ಬೇಕು ಮಾಡಿ ಎಲ್ಲ ಪ್ರೊಸೀಡಿಂಗ್ಸ್ ಮುಗಿದು. ಆದರೆ ಇಲ್ಲಿ 7 ದಿವಸ ಅಲ್ಲ 70 ದಿವಸ ಆದರೂ ಕೂಡ ಕೊಡೋಕ್ಕಾಗ್ತಾ ಇಲ್ಲ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಕೇಳಿ ಇದ್ರ ಬಗ್ಗೆ ಸುಸ್ತಾಗಿ ಸುಮಾರು ದಿನ ನಾನು ಇವಾಗ ಸಣ್ಣ ಉದಾಹರಣೆ, ಬಿ ಖಾತಾ ಮಾಡೋದಕ್ಕೆ ನನ್ನ ವಾರ್ಡನ್ನು ಯಾರೋ ನನ್ನ ಆತ್ಮೀಯರು ನನಗೆ ಬೇಕಾಗಿರೋಂಥವ್ರು ಸುಮಾರು ನನ್ನ ವೋಟರ್ಸ್ಗೆ ನಾವೇ ಹಾಕ್ಸಿದ್ದೀವಿ. 10 ಸತಿ ಕೇಳಿದ್ದೀನಿ. ಒಂದು ನಮ್ಮ ಹತ್ರ ಅಕ್ಲಾಮೆಂಟ್ ಇಕ್ಕಿದ್ದಾರೆ. ಒಬ್ಬ ಹೆಂಗಸರು ಅವರ ಗಂಡ ತೀರ್ಕೊಂಡಿರ್ತಾನಂತ ಪಾವತಿ ವರ್ಷದ್ದು ಅವರು ಸುತ್ತಿ ಅವ್ರ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ನಗರಸಭೆ ಸುತ್ತಾ ಇದ್ದಾರೆ. ಅವ್ರದ್ದು ಎಲ್ಲಿದೇನಪ್ಪ ಒಂದು ದಾಖಲೆ ಅವ್ರು ಕಡಿತ ಎಲ್ಲಿದೆ ಅಂತ ಒಬ್ಬ ಅಧಿಕಾರಿಗೂ ಕೂಡ ಒಪ್ಕೊಂತ ಇಲ್ಲ. ನನ್ನ ಹತ್ರ ಇದೇನೋ ಈ ಥರ ಆಗಿದೆ ಸ್ಟೇಟಸ್ ಕೂಡ ಹೇಳೋದಕ್ಕೆ ಒಬ್ಬ ಅಧಿಕಾರಿ ಕೂಡ ಹೇಳ್ತಾ ಇಲ್ಲ. ನಾನು ಬೆಳಗ್ಗೆ ಸ್ವಲ್ಪ ನಾನು ಗಲಾಟೆ ಮಾಡಿದಾಗ ಯಾವ್ದಾದ್ರು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಪೊಲೀಸ್ ಕಂಪ್ಲೇಂಟ್ ನಾನು AC ಅವ್ರಿಗೂ ಹೇಳಿದ್ದೀನಿ, AC ಅವರು ಹೇಳಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದರ್ತೀನಿ. ಆಕೆ ಪಾಪ ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ ತಕ್ಷಣ ನಾನು ಕಂಪ್ಲೇಂಟ್ ಕೊಡಿಸ್ತೀನಿ ಸತಿ. ಎಲ್ಲ ಈ ಸಾರ್ವಜನಿಕ ನಿಮ್ಮನ್ನು ಮುಖಾಂತರ ತಿಳ್ಕೊಂಡ್ರೆ ಈ ಥರ ಒಂದಲ್ಲ, ಇದು 100 ಜನರು ಈ ಥರ ಅಲಿತಾ ಇದ್ದಾರೆ ಪ್ರತಿದಿನ ಅಲ್ಲಿಗೆ. ಅವ್ರ ಅರ್ಜಿಗಳು ನಮ್ಮ ಕಡಿತಗಳಿಲ್ಲ ಅಂತ. ಯಾಕೆ ಕಡಿತಗಳಿಲ್ಲ? ಯಾರು ಎತ್ಕೊಂಡು ಹೋಗ್ತಾರೆ? ಅಲ್ಲಿ ಕರಡಿದಾರ? ಮತ್ತೆ ಯಾರಿದ್ದಾರೆ ಅಲ್ಲಿ ದಳ್ಳಾಳಿಗಳು ಎತ್ಕೊಂಡು ಹೋಗ್ತಾರ? ಯಾರು ಬ್ರೋಕರ್ಗಳು ಎತ್ಕೊಂಡು ಹೋಗ್ತಾರ? ಯಾರು ಅಧಿಕಾರಿ? ಇದಕ್ಕೆ ಹೊಣೆ ಯಾರು? ಇದಕ್ಕೆ ಒಪ್ಕೊಳಕ್ಕೆ ಯಾರು ಯಾರು ಒಪ್ಕೊಳ್ತಾನೆ ಇಲ್ಲ ನಮ್ಮ ಅಧಿಕಾರಿಗಳೇ. ಅದಕ್ಕೋಸ್ಕರ ಜಿಲ್ಲಾಡಳಿತಕ್ಕೂ ನಿಮ್ಮ ಮುಖಾಂತರ ಮಾಡ್ತಾ ಇದೀನಿ. ಇದ್ರ ಬಗ್ಗೆ ಕಠಿಣವಾಗೋದಕ್ಕೆ ಕ್ರಮ ಕೈಗೊಳ್ಳಬೇಕು. ಇನ್ನೊಂದು ಪೇಪರ್ಲೆಸ್ ಏನು ನಮ್ಮ ಸರ್ಕಾರ ಏನು ಆದೇಶ ನೀಡಿದೆ, ಈ ಸ್ವೀಕೃತಿ ಇವಾಗ ಎಲ್ಲ ನೀವು DC ಆಫೀಸು ತಾಲೂಕು ಆಫೀಸು ನೋಡಿದ್ದೀರಿ. ಯಾವುದೇ ಖಾತೆಗಳಾಕಿ ವಿತೌಟ್ ನಿಮಗೆ ಬರೀ ನೇರವಾಗಿ ಸಿಸ್ಟಮಲ್ಲೇ ಎಂಟ್ರಿ ಮಾಡ್ಕೊತಾರೆ. ನೀವು ಅಲ್ಲೇ ಏನಾದ್ರು ದಾಖಲೆಗಳಿಲ್ಲ ಅಂದರೆ ಅಲ್ಲೇ ರಿಜೆಕ್ಟ್ ಮಾಡಿ ಅಲ್ಲೇ ಕಳಿಸ್ತಾರೆ. ನಮ್ಮಲ್ಲಿ ಸುಮ್ಮನೆ ಟಪಾಲಲ್ಲಿ ಇಸ್ಕೊಂಡು ಅಕ್ಲಾಮೆಂಟ್ ಕಳಿಸ್ತಾರೆ. 70 ದಿನ ಆಗಲಿ 1-3 ತಿಂಗಳು ವರ್ಷ ಆಗಲಿ ಅಲ್ಲೇ ಬಿದ್ದಿರುತ್ತೆ. ಸುತ್ತು ಅವ್ರಿಗೆ ಯಾರು ಅವಶ್ಯಕತೆ ಇದ್ದಾರೆ ಅವ್ರು ಅದರಿಂದೇನೆ ಬಿದ್ದು ಅಧಿಕಾರಿ ಟೇಬಲ್ಗೆಲ್ಲ 1000 ಸಲ ಸುತ್ತ ಮೇಲೆ ಅದು ಒಂದು ಹಂತಕ್ಕೆ ಬಂದು ನಿಂತ್ಕೊಳುತ್ತೆ. ಯಾಕೆ ಈ ಸಿಸ್ಟಮು? ಯಾಕೆ ಜನಕ್ಕೆ ಯಾವಾಗ ನಾವು ಇದನ್ನ ಜನರಿಗೆ ಈ ಥರ ನಡೀತಾ ಇದ್ರೆ ಜನರಿಗೆ ಇನ್ನು ಯಾವಾಗ ನಾವು ನ್ಯಾಯ ಒದಗಿಸ್ತೀವಿ? ಸಕಾಲಕ್ಕೆ ಯಾವ ಸಕಾಲ ಅಂದ್ರೆ ಏನು? ಎಕ್ಸ್ಪೆಷಲ್ ನಮ್ಮ ನಗರಸಭೆ ಎಲ್ಲ ನೋಡಿರ್ತೀರ. ನಾವು ಸಕಾಲ ಕೌಂಟ್ರಲ್ಲಿ ನೋಡಿದ್ದೀರಾ ನೀವು? ಅದಷ್ಟು ದಿನ ಬರ್ತೀರಾ? ಒಂದು ಸಕಾಲ ಕೌಂಟರ್ ಓಪನ್ ಮಾಡೋಕ್ಕೆ ನಮ್ಮ ನಗರಸಭೆಯಲ್ಲಿ ಇವತ್ತು ಅಷ್ಟು ವರ್ಷಗಳಿಂದ ಬೇಡಿಕೆ ಇಟ್ಟರು ಯಾರು ಓಪನ್ ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಅದು ಏನು ಒತ್ತಡ ಅನ್ನೋ ಅದರಿಂದ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಕೇಳಿದಾಗೆಲ್ಲ ಬೇಜವಾಬ್ದಾರಿ ಹೇಳಿಕೆ ಕೊಟ್ಕೊತಾ ಇದ್ದಾರೆ. ನೀವು ನೋಡ್ಬೋದು ನಗರಸಭೆಯಲ್ಲಿ ಕಸದ ಮೂಲೆಗಳು ಬಿದ್ದಿರ್ತಿಲ್ಲ. ಎಲ್ಲ ಆಸ್ತಿಗಳು ಕಡತಗಳು ಅವರೆಲ್ಲ ಪಾಪ ನಮ್ಮ ಮನೆಗಳಲ್ಲಿ ಒಂದು ಸ್ವತ್ತಿನ ಆಸ್ತಿ ಅಂತ ನಾವು ಎಷ್ಟೊಂದು ಜೋಪಾನವಾಗಿ ನೋಡ್ಕೊತೀವಿ. ಅಂತ ಆಸ್ತಿನ ಎತ್ಕೊಂಡು ಬಂದು ಇಲ್ಲಿ ಬೀದಿಯಲ್ಲಿ ಕಸ ಸುದ್ದಿ ಸುದ್ದಿರ್ತಾರೆ ನಮ್ಮ ನಗರಸಭೆಯಲ್ಲಿ. ಇದ್ರ ಬಗ್ಗೆ ಯಾರು ಕಣ್ಣೇ ಕಾಣಿಸ್ತಾರೆ. ಅಧಿಕಾರಿಗಳು ನಮ್ದೇನು ಇಲ್ಲ ಅಂತ ಓಡಾಡ್ಕೊಂಡಿದ್ದಾರೆ. ಇದನ್ನ ಆಡಳಿತ ನಡೆಸೋರು ಅಷ್ಟೇ ಅದು ಬೇಜವಾಬ್ದಾರಿಯಾಗಿದ್ದಾರೆ. ಅವ್ರಿಗಿನ್ನ ಇದ್ರ ಮೇಲೆ ಪರಿಜ್ಞಾನನೇ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ? ಅವ್ರನ್ನೇ ನಡೆಯಲ್ಲ. ಬೇರೆ ಉದಾಸೀನವಾದ ಹೇಳಿಕೆಗಳು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದಿನ ಅಂತ ಉದಾಸೀನ ಹೇಳ್ಕೊಡ್ತೀರಾ? ಅದು ಯಾರು ಜನರಿಗೆ ಇನ್ನು ಯಾವ ಥರ ನ್ಯಾಯ ಕೊಡಿಸ್ತಾರೆ? ಅಭಿವೃದ್ಧಿ ಅಂದರೆ ಫಸ್ಟಿಗೆ ಸರ್ವಿಸ್ ನಾವೇನೋ ನಗರಸಭೆ ಅವ್ರು ಕಟ್ಟುವಂಥ ದುಡ್ಡಲ್ಲಿ ಏನೇ ಅವ್ರನ್ನ ಕಟ್ತಾ ಇದ್ದಾರೆ, ಟ್ಯಾಕ್ಸ್ ನಮಗೆ ತೆರಿಗೆ ರೂಪದಲ್ಲಿ ಕಟ್ತಾ ಇದ್ದಾರೆ. ಅಂತ ತೆರಿಗೆ ನಾವು ಅಭಿವೃದ್ಧಿನೇ ಮಾಡಬೇಕು. ನಮ್ಮ ನಗರಸಭೆ ಅಧಿಕಾರಿಗಳು ಸಂಬಳನೂ ಕೊಡ್ತಾ ಅದೇ ಆಗಿದೆ. ಅವ್ರು ಕೊಟ್ಟು ಜನರು ಕೊಡೋಂಥ ದುಡ್ಡು ಅವ್ರು ತೆರಿಗೆ ಕೊಟ್ಟು ಅವ್ರ ಆಸ್ತಿಗಳಿಗೆ ಅವರೇ ಪಾಪ ಕಾವಲಿರ್ಬೇಕು ಅಂದ್ರೆ ಯಾವ ಥರ? ಅವರ ಆಸ್ತಿಗಳ ಕಡಿತಗಳನ್ನು ಕಾಪಾಡ್ಕೊಂಥದ್ದು ಜವಾಬ್ದಾರಿ ನಮ್ಮ ನಗರಸಭೆ ಅಧಿಕಾರಿಗಳು, ನಮ್ಮ ನಗರಸಭೆದು. ನಮಗೆ ಬರೆಯುವಂಥ ಅಧಿಕಾರ ಅವ್ರ ಕಡಿತಗಳು ಅವ್ರ ಟ್ಯಾಕ್ಸ್ ಕೊಡೋದಕ್ಕೆ ಅವ್ರು ಮುದ್ದಾಗಿ ಬಂದ್ರೂ ಆ ವ್ಯವಸ್ಥೆ ನೋಡಬೇಕು. ನಾವು ಸುಖವಾಗಿ ಅವ್ರ ಹತ್ರ ಟ್ಯಾಕ್ಸ್ ಕಟ್ಕೊಳಕ್ಕೆ ಅವ್ರನ್ನ ನೀವು ಬಿಸ್ತಲ್ಲಿ ಅವ್ರನ್ನ ನಿಂತ್ಕೊಂಡು ಅದನ್ನ ನೋಡಿ ಕ್ಯೂವಲ್ಲಿ ನಿಂತ್ಕೊಬೇಕು. ಅವ್ರು ಕಟ್ಕೊಬೇಕಂದ್ರೆ ಆಕ್ಚುಲಿ ನಮ್ಮಲ್ಲಿ ಕರವಸತಿಗಾರರು ಅಂತಾನೆ ಒಂದು 5-6 ಜನ ಇದ್ದಾರೆ. ನಮ್ಮಲ್ಲಿ ಫಸ್ಟ್ ಎಲ್ಲ ನೋಡ್ತಾ ಇದ್ದೇವೆ, ನಾವು ಮನೆಗೆ ಹೋಗಿ ವಸೂಲಿ ಮಾಡ್ತಾ ಇದ್ವಿ, ಕಾಸು ದುಡ್ಡು ವಸೂಲಿ ಮಾಡಿ. ಇವಾಗ ಅದು ಬೇಜವಾಬ್ದಾರಿ. ಆ ಬಗ್ಗೆ ನಮ್ಮಲ್ಲ ಇರುವಂಥ 6 ಅವ್ರಿಗೆ ಆ ಪರಿಜ್ಞಾನ ಇಲ್ಲ ಅಂತ ಕಾಣಿಸ್ತಾ ಇದೆ. ಅವ್ರು ಆರಾಮಾಗಿ ಫ್ಯಾನ್ ಕೆಳಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಬೆಳಿಗ್ಗೆ ಆಯ್ತಾ ಸಾಯಂಕಾಲ ಆಯ್ತಾ ಅಂತ ನೋಡೋದು ಹೋಗ್ತಾ ಇದ್ದಾರೆ.
ಆಸ್ತಿನಲ್ಲಿ ಯಾವುದೋ ಅಧಿಕ ಬರುವಂಥದ್ದೇನು ಇಲ್ಲಿ ನಗರಸಭೆ ಅಂತ ನಗರಸಭೆ ನಡೆಸಬೇಕಂದ್ರೆ ಫಸ್ಟ್ ನಮ್ಮ ನಗರಸಭೆ ದೃಢವಾಗಿರಬೇಕು ಅಂದ್ರೆ ನಗರಸಭೆಗೆ ಅಧಿಕನ ಹೆಚ್ಚಿಸಬೇಕು ಅಂತ ಎಷ್ಟೇ ಹೋರಾಟಗಳು ಮಾಡಿ ನೀವು ಒಂದು ಉದಾಹರಣೆಗೆ ಹೇಳ್ತೀನಿ, ನೀವೆಲ್ಲ ನೋಡಿದ್ದೀರಾ ಈ ಅಂಗಡಿ ಹರಾಜು ಪ್ರಕ್ರಿಯೆ ನಡೆದು ಸುಮಾರು ಒಂದು 5-4-5 ತಿಂಗಳಾಗಿರುತ್ತದೆ. ಆ ಹರಾಜು ಪ್ರಕ್ರಿಯೆ ನಡೆಸೋಕ್ಕೆ ಪಾಪ ನಮ್ಮ ಅಧ್ಯಕ್ಷರೆಲ್ಲ ತುಂಬಾ ಏನು ಅದನ್ನ ಫುಲ್ ಅದೇನಂತರ ಸ್ಟೆಂಟ್ ಕೊಡೋದು ಅಂತಾರೆ, ಸ್ಟೆಂಟ್ ಅವ್ರು ತುಂಬ ಬೇಗ ತಗೊಂಡು ಅದಕ್ಕೆ ಲಕ್ಷಾಂತರ ರೂಪಾಯಿ ಅದನ್ನ ಬರೀ ಹರಾಜು ಪ್ರಕ್ರಿಯೆ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಪ್ರಚಾರಕ್ಕೋಸ್ಕರ. ಆಮೇಲೆ ಅದು ಗಿಂಡಾಲು ಮಾಡ್ಕೊಳೋದು. ಆದ್ರೆ ಇವತ್ತವರೆಗೂ ಅದನ್ನು ಯಾವ ಹಂತಕ್ಕೆ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರು ಯಾವುದೋ ಒಂದು ಸಣ್ಣ ಪುಟ್ಟ ಕೇಸ್ ಹಾಕಿದ್ರೆ ಆ ಕೇಸ್ ನೆಪ ಹೇಳ್ಕೊಂಡು ಮತ್ತೆ ಅದನ್ನ ಅದೇ ರೀತಿ ಯಾವುದೇ ಬಾಡಿಗೆಗಳು ಇಲ್ಲ, ಯಾವ್ದು ಪ್ರೊಸೀಡಿಂಗ್ಸ್ ಇಲ್ಲ, ಅದನ್ನ ಅದೇ ತರ ಮುಂದ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಮತ್ತೆ ಯಾವ್ದು ನಿಮಗೆ ಗೊತ್ತಿರಬೇಕು, ದೊಡ್ಡ ದೊಡ್ಡ ಕೈ ಆಡಲಿಕ್ಕೆ ಇದ್ರಲ್ಲಿ ಇವಾಗ ಯಾವ ಕೈ ಯಾವ್ದು ಕೆಲಸ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಯಾವುದೋ ಒಂದು ಸಣ್ಣ ಕೋರ್ಟಿನ ಆದೇಶ ಅಂತ ಹೇಳಿ ಕೋರ್ಟಿನ ನೆಪ ಹೇಳ್ಕೊಂಡು ಮತ್ತೆ ತಿಂಗಳಾನುಗಟ್ಟಲೆ ₹1 ಅಧಿಕ ಸುಮ್ಮನೆ ದೊಡ್ಡದಾಗಿ ಭಾಷಣ ಮಾಡಿಬಿಟ್ರು ನಮ್ಮ ಅಧ್ಯಕ್ಷ, ನಾವು ಬಂದ ಮೇಲೆ ಇಷ್ಟು ಕೋಟಿ ಅಧಿಕ ಮಾಡಿದೀವಿ ಅಂತ. ಅದಕ್ಕೆ ಅದು ನಾವು ಅಷ್ಟೊಂದು ನಾವು ಅದಕ್ಕೆ ಹೋರಾಟ ಮಾಡಿ ಹರಾಜು ಪ್ರಕ್ರಿಯೆ ಮಾಡಿದ ಮೇಲೆ ಅದ್ರ ಮೇಲೆ ಯಾರೂ ಮತ್ತೇನು ಅದನ್ನ ತುಕಾರಾಮ್ ಬಾಯಿ ಬಿತ್ತಲ್ಲ, ಅದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ಹೇಳಿಕೆ ಕೊಡ್ತಾರೆ. ಕೇವಲ ಒಂದು ಮುಂದೆ ಸಣ್ಣ ನೆಪ, ಕೋರ್ಟ್ಗೆ ಹೋಗಿದ್ವಿ, ಕೋರ್ಟಲ್ಲಿ ಅದು ನಮ್ಮ ಆಸ್ತಿನ ನಾವು ಕೋರ್ಟಲ್ಲಿ ಬೇರೆ ಯಾರೋ ಒಂದು ಹಾಕಿದ್ರೆ ಎದುರಿಸೋದು ನಮ್ಮ ಆಸ್ತಿ ನಮ್ಮ ಬಾಡಿಗೆ ಬರ್ತಾ ಇಲ್ಲ ಸ್ವಾಮಿ ಅಂತ ಇವರು ಎಂಡಾಸ್ಮೆಂಟ್ ಕೊಟ್ಟು ಇವರು ಅಪ್ಡೇಟ್ ಹಾಕೋದಕ್ಕೆ ಕೂಡ ಇವ್ರಿಗೆ ಪಾಪ ಇಷ್ಟನೂ ಇಲ್ಲ ಅಂತ ಕಾಣಿಸುತ್ತೆ. ಹೋಗ್ತಾ ಇದಾರ ಇವ್ರು ಹೇಳೋದು ನಗರಸಭೆ ಬೇಜವಾಬ್ದಾರಿನ ಅಂತ ಏನು ಗೊತ್ತಾ? ಅಧಿಕಾರಿಗಳಿಗೂ ಬೇಜವಾಬ್ದಾರಿ, ಆಡಳಿತ ನಡೆಸೋರಿಗೂ ಬೇಜವಾಬ್ದಾರಿ ಇದ್ದೆ ಮುಂದೆ ನಗರಸಭೆ ಗತಿ ಏನು ಅನ್ನೋದು ಅನಿಸುತ್ತೆ. ಇದು ನನ್ನ ಉದ್ದೇಶ, ನನಗೆ ಇದೇ ಉದ್ದೇಶ, ನಂದೇನಿರಲಿ ಯಾವುದೇ ಇದಿಲ್ಲ. ನಾನು ನಗರಸಭೆ ಸದಸ್ಯನಾಗಿ ನನ್ನ ಕರ್ತವ್ಯ ಸಾರ್ವಜನಿಕರಿಗೆ ಒಂದೇ ನಾನು ಹೇಳ್ತಾ ಇರೋದು, ಯಾರೇ ಆಗಲಿ ಎಷ್ಟು ಜನ ಸುತ್ತಾ ಇದ್ದೀನಿ ನನಗೆ ಕಟ್ತಿರ್ಲಿಲ್ಲ ಅಂತ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಯಾರೇ ಆಗಲಿ 1-2 ಸತಿ ಕೇಳಿ, ಇಲ್ಲ ಅಂದ್ರೆ ನೇರವಾಗಿ ಈ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಿ. ಯಾರಿಗೂ ಭಯ ಪಡುವಂಥ ಪರಿಸ್ಥಿತಿ ಇಲ್ಲ. ಯಾರ ಮೇಲೆ ನೇರವಾಗಿ ಅವ್ರ ಕಡಿತ ಅಕ್ಲಾಯ್ಮೆಂಟ್ ಇಟ್ಕೊಂಡು ನೇರವಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆ ನಾನೇ ಇವಾಗ ಕೊಡಿಸ್ತಾ ಇದ್ದೀನಿ. ಮೊದಲೇ ಯಾರು ಇದ್ದೀನಿ ಯಾವ್ದು ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಕೊಡಿಸ್ತಾ ಇದ್ದೀನಿ ಪೊಲೀಸ್ ಕಂಪ್ಲೇಂಟ್. ಅದು ಯಾಕೆ ಕಳ್ತನ ಆಗ್ತಾ ಇದೆ, ಯಾರು ಕಳ್ತನ ಮಾಡ್ತಾ ಇದಾರೆ, ಇಲ್ಲ ಬೇಜವಾಬ್ದಾರಿ ಅದು ಗೊತ್ತಾಗ್ಲಿ. ಈ ಮುಖಾಂತರ ಇದೇ ಸಾರ್ವಜನಿಕರು ಯಾರೇ ಆಗಲಿ ಸುಮಾರು ಸುತ್ತಿ ನಾನು ಇವತ್ತು ಬೆಳಿಗ್ಗೆ ನೋಡಿದೆ, ಯಾರೊಬ್ಬ 1 ವರ್ಷ ಆಗಿದೆ ಪಾಪ, ಅದ್ರ ಒಬ್ಬ ಪೇಪರ್ ಅಕ್ಲಾಯ್ಮೆಂಟ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಅದು ಫೈಲ್ ಎಲ್ಲಿದೆ ಅಂತ ಅದನ್ನು ಗೊತ್ತಿಲ್ಲ. ಯಾರು ಹೇಳಿದ್ರು ಅದಕ್ಕೆ ಹೇಳೋಂಥವ್ರೆ ಇಲ್ಲ ಅಲ್ಲಿ. ಇದೊಂದು ನಿಮ್ಮ ಮುಖಾಂತರ ಆಗಲಿ ಅವ್ರಿಗೆ ಕಣ್ಣಂಗೆ ತರಿಸಿ, ನಮ್ಮ ಜಿಲ್ಲಾಡಳಿತಕ್ಕೆ ಕಣ್ಣು ತರಿಸಿ, ದಯವಿಟ್ಟು ನೀವಾದರೂ ಇದ್ರ ಬಗ್ಗೆ ನೀವು ಪ್ರಚಾರ ಮಾಡಿ ಅವ್ರನ್ನ ಜಿಲ್ಲಾಡಳಿತ ಕಣ್ ತರಿಸಬೇಕು ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಅವರೆಲ್ಲ ಯಾಕೆ ಕುಟ್ಕೊಳ್ತಾ ಇದ್ದಾರೆ, ಯಾಕೆ ಈ ಸ್ವೀಕೃತಿ ಆನ್ಲೈನಲ್ಲಿ ಸಕಾಲ ಯಾಕೆ ಮಾಡ್ತಾ ಇಲ್ಲ, ಯಾಕೆ ಹಂಗೆ ಇಸ್ಕೊಂಡು ಜನರೆಲ್ಲ ಅಲಿಸ್ತಾ ಇದ್ದಾರೆ ಅನ್ನೋದು ನಮಗೂ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ದಯವಿಟ್ಟು ನಿಮ್ಮ ಮುಖಾಂತರ ನ್ಯಾಯ ಸಿಗುತ್ತೆ ಅಂತ ನಿಮ್ಮ ಮುಂದೆ ನಾನು ಇದನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಇಲ್ಲ ಮಾಡಿ ನಮ್ಮಲ್ಲಿ ನೋಡಿ ಸರ್, ಯಾವುದೇ ಬಿಟ್ಟು ಆನ್ಲೈನ್ ನಮ್ಮ ಎಸ್ಪೆಷಲಿ ನಾವು ಎಂಟ್ರಿ ಮಾಡಬೇಕು ಸರ್. ನಮ್ಮ ಈ ಸ್ವೀಕೃತಿ ಅಂತ ಸಿಸ್ಟಮ್ ಇದೆ, ನಿಮ್ಮ ಅದು ಗೈಡ್ಲೈನ್ಸ್ ಕೊಡ್ತೀನಿ ನೋಡಿ, ಯಾವ ಖಾತೆಗೆ ಎಷ್ಟು ದಿನ ಅಂತ ಯಾವ ತರ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆ. ಕೇವಲ 7 ದಿವಸ ನಿಮ್ಮ ಖಾತೆ ನಿಮ್ಮ ಹೆಸರಿದ್ರೆ ನಿಮಗೆ ಈ ಪ್ರಕೃತಿ ಕೊಡೋದು, ಈ ಸ್ವತ್ತನ್ನು ಕೊಡೋದಕ್ಕೆ ಕೇವಲ 7 ದಿವಸ ಕಾಲಾವಕಾಶ ಇದೆ. 30 ದಿವಸ ಇರೋದು ಪಾವತಿ ವರ್ಷ. ಯಾರಾದ್ರೂ ಮುಟೇಷನ್ ಫೈಲ್ ಅಂತ ನಿಮ್ಗೊಂದು ಕೊಟ್ಟು ಅದನ್ನ ಚೇಂಜ್ ಆಗ್ಬೇಕಂದ್ರೆ ಅದಕ್ಕೆ ಅಬ್ಜೆಕ್ಷನ್ ಕಾಲ್ಪಾಕ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ 30 ಡೇಸ್ ಮಾತ್ರ ಇದೆ. ಅದ್ರ ಮುಂಚೆ ಯಾವ್ದು ಜನ ಇಟ್ಕೊಂಡಂಗೆ ಇಲ್ಲ. ನಾವು ಇಲ್ಲಿ 30 ಅಲ್ಲ, 300 ಡೇಸ್ ಆದ್ರೂ ಕೂಡ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಯಾರು ಎಚ್ಚೆತ್ಕೊಂತಾನೆ ಇಲ್ಲ. ಇದಕ್ಕೆ ಅಧ್ಯಕ್ಷರಿಗಾಗಲಿ ಪಾಪ ಅವ್ರಿಗೆಲ್ಲ ಗೊತ್ತಿದೆಯಲ್ಲ, ಅವರು ನಮ್ಮ ಪಾಪ ಅಧ್ಯಕ್ಷ 2-3 ಸರಿ ಅಧ್ಯಕ್ಷರಾಗಿದ್ದಾರೆ. 2-3 ವರ್ಷದಿಂದ 15-20 ವರ್ಷದಿಂದ ಇದ್ದಾರೆ ನಗರಸಭೆಯಲ್ಲಿ. ಅವ್ರಿಗೆಲ್ಲ ಅವ್ರಿಗೆಲ್ಲ ಗೊತ್ತಿಟ್ಕೊಂಡು ಯಾಕೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅದೇ ನೋಡೋಣ ಸರ್, ಇದೊಂದು ಪ್ರಯತ್ನ ಮಾಡೋಣ, ನೋಡೋಣ. ಜನರಿಗೆ ಒಂದು ಅರಿವಾದ ಬರಲಿ, ಠಾಣೆ ಪೊಲೀಸ್ ಬರ್ಲಿ, ಗೊತ್ತಾಗುತ್ತೆ. ಅಧಿಕಾರಿಗಳ ಮೇಲೆ ಒಂದು ಕ್ರಮ ಕೈಗೊಳ್ಳಿ, ಯಾರು ಬಂದು ಅವ್ರ ಮೇಲೆ ಕೊಳ್ಳಿ ಬಿಡಿ. ಒಬ್ಬರಿಗೆ ಯಾರಿಗಾದ್ರೂ ಒಬ್ಬರು ಶಿಕ್ಷೆ ಆದಾಗ ಮತ್ತೆ ಅವ್ರಿಗೆ ಭಯ ಇರುತ್ತೆ ಸರ್. ಈ ಥರ ಯಾರು ನಾವೇನು ಮಾತಾಡೇ ಇಲ್ಲ ಅಂದ್ರೆ ಹೆಚ್ಚಿನ ಬಗ್ಗೆ ಇರ್ತದೆ, ಬಿಡಿ ನಮ್ಗೇನು ಅಂತ ಇರ್ತಾರೆ. ಏನೋ ಒಂದು ಯಾರಿಗೋ ನಮ್ದ ಮೇಲೆ ಕ್ರಮ ಜರುಗಿಸಿದ್ರೆ ತಾನೇ ಇದು ಗೊತ್ತಾಗೋದು, ಮುಂದೆ ಇದು ಅಪಾಯ ಇದೆಯಾ ಅನ್ನೋದು. ಸಾರ್ವಜನಿಕರ ಆಸ್ತಿಗಳಿಗೆ ಅಷ್ಟೊಂದು ವ್ಯಾಲ್ಯೂ ಇಲ್ವಾ ಇವ್ರ ಹತ್ರ? ಆ ದಾಖಲೆಗಳಿಗೆ ವ್ಯಾಲ್ಯೂ ಇಲ್ಲ. ನಮ್ಮನೆ ಆಸ್ತಿಗಳು ನಾವು ಬೀದಿಯಲ್ಲಿ ಸಿಗ್ತೀವಿ ಸರ್. ಕೋರ್ಟ್ಗಾಗಿ ಫಸ್ಟ್ ಇದೊಂದು ಟ್ರೈ ಮಾಡ್ತೀವಿ ಸರ್. ನೆಕ್ಸ್ಟ್ ಕೋರ್ಟ್ಗೆ ಹೋಗ್ತಾ ಇದ್ದೀನಲ್ಲ, ಲೋಕಾಯುಕ್ತಗೂ ಕೊಡ್ತೀನಿ ಸರ್. ನಾನು ಇವತ್ತು ಇದು ಯಾರು ನಮ್ಮ ನಿಗದಿಗೆ ಕೊಟ್ಟಾಗ ಯಾರು ಕಂಪ್ಲೇಂಟೇ ಕೂಡ ಕೇಳೋರೆ, ನಮ್ಮ ಸಾರ್ವಜನಿಕ ಪಾಪ ಕೇಳಿ ಅವರಸ್ಕಾರ ಹಿಂದೆ ಹೋಗ್ತಾರೆ ಹೊರತು ಯಾರು ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ನಮ್ಮ ಜನರು ಅಷ್ಟೇ. ಈಗ ಜೂನ್ 4ನೇ ತಾರೀಕು ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿ ಭೇಟಿ ನೀಡಿದ್ರು. ಅವಾಗ ಬಂದು ಅನುಮಾನಗಳನ್ನು ಒಂದು ಪಟ್ಟಿ ಮಾಡಿ ಡಿಸಿ ಅವರಿಗೆ ದೂರು ಕೊಟ್ಟಿದ್ದಾರೆ. ಇವರಿಗೂ ಸಹಿತ ಇಲ್ಲಿ ಮೇಲ್ಗಡೆ ಕಾಟಗಳು ಕಾವಾಗಿದೆ ಅಂತ ಹೇಳಿ ತುಂಬಾ ಜನ ತಿಳಿಸಿದ್ದಾರೆ. ಅವಾಗ ಮತ್ತೆ ಆ ಡಿಸಿ ಏನು ಪ್ರಯೋಜನ ಸರ್? ಏನು ಪ್ರಯೋಜನ ಆಗಿದೆ? ಡಿಸಿ ಕೊಟ್ಟಿದ್ದಾರೆ, 1-2 ದಿವಸ ಅವ್ರು ಹೋದ್ ಬಂದ್ಮೇಲೆ 1-2 ದಿವಸ ಓಪನ್ ಮಾಡಿ ಸಕಾಲ. ನೀವೇ ಇಷ್ಟು ದಿನ ಸುತ್ತಾ ಇದ್ರಲ್ಲ ಸ್ವಲ್ಪ, ನೀವು ಪ್ರತಿಯೊಂದು ನಾನು ತಿಳಿಸಿದ್ದೆ. ಎಲ್ಲಾದ್ರೂ ಸಕಾಲ ಕೌಂಟ್ರಿ ಕಂಡು ನೋಡಿದ್ದೀರಾ ನಗರಸಭೆಯಲ್ಲಿ? ನಾನು ಇದು ಫಸ್ಟ್ ಟೈಮ್ ಅಲ್ಲ ಸರ್, ಇದೊಂದು 10 ಸಲ ಹೇಳಿದ್ದೀನಿ ಸಕಾಲ ಕೌಂಟರ್ ಬಗ್ಗೆ.
ಆಡಳಿತ ನಡೆಸೋರಿಗೆ ಹೇಳಿದೀನಿ, ಯಾರು ಇದ್ರ ಮೇಲೆ ಅವ್ರದ್ದು ಕಮಿಷನರ್ ಮೇಲೆ ಇನ್ನೊಬ್ಬರ ಮೇಲೆ ತರ ನಡೆಸ್ತಾ ಇದೀವಿ ಸರ್ ಅಂತಾರೆ. ತಗೊಂಡು ಹೋದ್ರೆ ಸ್ವಲ್ಪ ದಿನ ಇರಿ ಸರ್, ಅದ್ರ ಮೇಲೆ ಮಾಡೋ ಅದ್ರಲ್ಲಿ ಸಿಸ್ಟಮ್ ಅಲ್ಲಿ ಎಂಟ್ರಿ ಆದ್ರೆ ಪಾಪ ಜವಾಬ್ದಾರಿ ಕೊಡ್ಬೇಕಾಗುತ್ತೆ. ಅವರು ಡೇಸ್ ಕೌಂಟ್ ಆಗ್ತಾ ಇರುತ್ತೆ, ಅವ್ರಲ್ಲಿ ತೋರಿಸ್ಬೇಕಾಗುತ್ತೆ, ರಿಜೆಕ್ಟ್ ಮಾಡಕ್ ಆಗೋದಿಲ್ಲ. ಅದು ನೆಪ ಇಟ್ಟು ಜನರಿಗೆ ಒತ್ತಡ, ಅವ್ರಿಗೆ ಕೆಲಸದ ಒತ್ತಡ ಕಡಿಮೆ ಆಗಬೇಕು ಅಂತ ಅದ್ರಲ್ಲಿ ಸೇರಿಸೋದಿಲ್ಲ. ಬರೀ ಅಕ್ಲೈಮೆಂಟ್ ನಿಮಿತ್ತ ಕೊಟ್ಟೋದ್ರೆ ಇಸ್ಕೊಂತಾರೆ, ಟಪಾಲಲ್ಲಿ ಇಟ್ಕೊಂಡು ಮುಂದೆ ಇಟ್ಕೊಂಡಿರ್ತಾರೆ. ಸರ್ಕಾರದ ಆದೇಶದಲ್ಲಿ ಯಾವುದೇ ಯಾರು ಹೌದು ಸರ್, ನಾನು ನಿಮ್ಗೆ ಏನೇನು ಸರ್ ಸರ್ಕಾರ ಸಭೆ ಕೊಡ್ತಾ ಇದ್ದೀನಲ್ಲ, ಯಾವ ತರ ಪಾಲನೆ ಆಗುತ್ತೆ ಅಂತ. ಇಷ್ಟೇ ದಿನ ಆಗಕ್ಕೆ ಯಾವ ವಿಲೇಮಾರಿ ಕೊಡ ಎಲ್ಲಿ ಸರ್? 7 ದಿವಸಕ್ಕೆ ಕೊಡ್ಬೇಕು, ನಿಮ್ಮ 70 ದಿವಸ ಆದ್ರೂ ಕೊಡೋದಿಲ್ಲ ರೀ. ನಾವು ಸದಸ್ಯರಿಗೆ ನಮ್ಗೆ ಆಗಲ್ಲ ಅಂದ್ರೆ ಸಾರ್ವಜನಿಕರ ಪರಿಸ್ಥಿತಿ ಏನು ಅನ್ನೋದನ್ನ ನಾನು ಇಲ್ಲಿ ಹೇಳಿ. ನಾನು ಸಾಮಾನ್ಯ ಸಭೆಯಲ್ಲಿ ಈ ವಿಷಯದ ಚರ್ಚೆ ಮಾಡಿರ್ತಾರೆ. 70 ಸರ್ ಸಾಮಾನ್ಯ ಸಭೆ ಮಾಡೋದಕ್ಕೆ ಎಲ್ಲಿ ಸರ್? ಈ ಆಡಳಿತ ನೋಡ್ತಾ ಇದ್ರಲ್ಲ, ವರ್ಷಕ್ಕೊಂದು ಸಾಮಾನ್ಯ ಸಭೆ ಮಾಡ್ತಾರೆ ಸರ್. ನೀವೇ ಕೇಳಿದಿರಲ್ಲ ನಿನ್ನೆ ಮೊನ್ನೆ ಏನೇನಿದೆ ವ್ಯವಸ್ಥೆ ಅಂತ. ಎಲ್ಲಿ ಸಭೆಗಳಲ್ಲಿ ಅವಕಾಶನೇ ಕೊಡೋದಿಲ್ಲ, ಅವಕಾಶ ಮಾತಾಡೋದಕ್ಕೆ ನಮಗೆ ಅವಕಾಶ ಸಿಗೋದಿಲ್ಲ. ಅವ್ರು ಯಾವಾಗ ಇಷ್ಟ ಬಂದಾಗ ಪಟ್ ಸಭೆಗೆ ಮಾಡಿ 8 ಮುಗಿಸ್ತಾ ಹೋಗ್ತಾರೆ. ನಮ್ಮನ್ನ ತಿಂಗಳಿಗೆ ಒಂದೊಂದು ಸಭೆ ಮಾಡ್ಬೇಕು, ಎಲ್ಲಿ ಅವಕಾಶ ನಮ್ಮನ್ನ? ಇವಾಗ ನಮ್ಮಂತ ಸದಸ್ಯರು ಹೇಳೋಂತ ನಮ್ಮ ಹಳ್ಳಿಲಿ ಹೇಳ್ಕೊಳಕ್ಕೆ ಅಲ್ಲಿ ಜಾಗನೇ ಇಲ್ವಲ್ಲ, ಅಲ್ಲಿ ಕೊಡೋದೇ ಇಲ್ಲ, ವೇದಿಕೆನೇ ಇಲ್ವಲ್ಲ. ಯಾವಾಗ ವರ್ಷಕ್ಕೊಂದ್ಸತಿ ಕೊಡ್ತಾರೆ, ವರ್ಷದ್ದೆಲ್ಲ ಒಂದೇ ಸತಿ ಒಂದು ಅರ್ಧ 1 ಅವರ್ ಇಷ್ಟು ಮೀಟಿಂಗ್ ಅಂತ ನೀಟೆಲ್ಲ ಮಾಡ್ತಾರ, ತುರಾತುರಿ ಮುಗಿಸಾಕ್ತಾರೆ. ನಮ್ಮ ಹೇಳೋದಕ್ಕೆ ಯಾರಿಗೂ ಸರ್ ಟೈಮ್ ಕೂಡ ಕೊಡೋದಿಲ್ಲ. ಆ ತರ ನಡೀತದೆ. ಏನಾಗಿದೆ ಸರ್? ಅಲ್ಲೇ ನಿಮಗೆ ಯಾರಾದ್ರೂ ಅದ್ರ ಬಗ್ಗೆ ಹೇಳೋದು ಕೇಳಿದ್ದೀರಾ ಸರ್? ಇವಾಗ ಅವರೇ ಇದ್ದಾರೆ, ಯಾವ್ದು ಕರೀಲ್ಲ. ಸುಮ್ಮನೆ ಯಾವುದೋ ಒಂದು ಸಣ್ಣ ಕೇಸು ಸರ್, ಯಾರೋ ಒಬ್ಬ ಥರ್ಡ್ ಪರ್ಸನ್ ಆಗಿರೋದು, ಅದನ್ನ ಎದುರಿಸಕ್ಕೆ ಇಷ್ಟು ದಿನ ಬೇಕಾ ಸುಮ್ಮನೆ? ನಮ್ಮ ಕೋಟಾಂತರ ಅಧಿಕ ಬರುವಂಥದ್ದು ಅಂತದನ್ನು ಕೂಡ ಬೇಜವಾಬ್ದಾರಿಯಾಗಿ ಬಿಟ್ಟಿದ್ದಾರೆ. ನಿಮ್ಮ ಆರೋಪ ಕಮಿಷನರ್ ವಿರುದ್ಧ, ಅಧ್ಯಕ್ಷ ವಿರುದ್ಧ ಆಡಳಿತ ನಡೆಸುತ್ತಾ ಅಂತ ಯಾರ್ಯಾವ ಕಮಿಷನರ್ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಸರ್. ಅಲ್ಲಿ ಯಾರು ಆಡಳಿತ ಮಾಡ್ತಾರೆ ಎಲ್ಲರ ವಿರುದ್ಧನೂ. ನಾನೇನು ವೈಯಕ್ತಿಕವಾಗಿ ಯಾರ ಮೇಲೇನು ದೋಷ ಇಲ್ಲ ಸರ್, ನನಗೇನು ವೈಯಕ್ತಿಕವಾಗಿ ಯಾರ ಮೇಲೂ ಇದ್ದಿಲ್ಲ. ನಮಗೆ ಅವ್ಯವಸ್ಥೆ ಕಾಡು ಅವರು. ಹೌದು ಸರ್, ಅವ್ರಿಗೆ ಅಧಿಕಾರ ಇದೆ, ನಡೆಸ್ಬೋದು. ಅವ್ರಿಗೆ ಅಧಿಕಾರ ಇದೆ, ನಡೆಸ್ಬೋದು. ನಮ್ಗೆ ಅಧಿಕಾರ ಇದೆ, ನಾವು ನಮ್ಮನ್ನು ಕೇಳುವ ಪ್ರಶ್ನೆ ಮಾಡೋ ಹಕ್ಕಿದೆ, ಪ್ರಶ್ನೆ ಮಾಡಬೇಕು. ಅವ್ರ ಅವಕಾಶನೇ ಮಾಡ್ಕೊಡೋದಿಲ್ವಲ್ಲ. ಸಂಪೂರ್ಣ ಅಲ್ಲ ಸರ್, ಸಂಪೂರ್ಣ ಸದಸ್ಯರಿಗೆ ವಿಫಲ ಆದ್ರೆ ಮಾತ್ರ ಇನ್ನೊಬ್ಬ ಏನಾದ್ರು ಮಾತಿದ್ರೆ ಕಂಡುಹಿಡಬೇಕು ಅದಕ್ಕೆ.